ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ನಾವೇನು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಕೇಳ್ತಾನೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಡಿ ಸಿ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ತಗೊಂಡಿದ್ದೀನಿ. ಸಮಾನಾರ್ಥಕ ಪದ, ವಿರುದ್ಧ ಪದ, ಪ್ರಿಪೋಸಿಷನ್ಸ್, ಇಲ್ಲಿಂದ ಬ್ಲಾಂಕ್ಸ್, ಫಿಗರ್ ಆಫ್ ಸ್ಪೀಚ್ ಮತ್ತೆ ಅಬ್ಸ್ಟ್ರಾಕ್ಟ್ ನೌನು ಇವೆಲ್ಲ ಕೂಡ ಇದೆ. ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ಗಳು ಎಲ್ಲ ಕೂಡ ಪೇಪರ್ 2 ಅಂತಕ್ಕಂಥ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಇದೆ, ಕಮ್ಯುನಿಕೇಶನ್ ಪೇಪರ್ ಅಂತ. ಇತ್ತೀಚೆಗೆ ಎಕ್ಸಾಮ್ ಗಳಾದ್ವಲ್ಲ, ಎಲ್ಲಾ ಎಕ್ಸಾಮ್ಸ್ ಗಳಿಗೆ ನಾವು ಮಾಡಿರ್ತಕ್ಕಂಥ ಇಲ್ಲಿ ನೋಡ್ಬೋದು ನೀವು. ಅದು ವಿಲೇಜ್ ಅಕೌಂಟೆಂಟ್ ಆಗಿರೋದು, PDO ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿದೀವಿ. ಇಲ್ಲಿ ನಿಮಗೆ 60, 70, 80ಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗ್ತವೆ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಗಳು ತಾವು ನೋಡ್ಬೋದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫೈನ್ ಸರ್, ಫಸ್ಟ್ ನಾನು ಬರ್ತೀನಿ ಎರರ್ ಐಡೆಂಟಿಫಿಕೇಶನ್. ಇದರಲ್ಲಿ ಯಾವ್ದ್ರಲ್ಲಿ ತಪ್ಪಿದೆ ಅಂತ ಟಿಕ್ ಮಾಡ್ಬೇಕು. ಆಪ್ಷನ್ 1 ಅಲ್ಲಿ ತಪ್ಪಿದ್ಯಾ, 2 ಅಲ್ಲಿ ತಪ್ಪಿದ್ಯಾ, ಒಂದು ಸೆಂಟೆನ್ಸ್ ನ ಅವನು ಡಿವೈಡ್ ಮಾಡಿದ್ದಾನೆ ಅಷ್ಟೇ. ಅನ್ ಯುರೋಪಿಯನ್ ಸಿಟಿಸನ್ is usually taller than an Asian citizen because of the genetic differences ಅಂತಿದೆ. ಇಲ್ಲಿ ಯಾವ್ದು ಕರೆಕ್ಟ್? ಯುರೋಪಿಯನ್ ಸಿಟಿಸನ್ ಅಂದ್ರೆ ಯಾವ್ದ್ರಲ್ಲಿ ತಪ್ಪಿದೆ ಅಂತ ಹೇಳ್ಬೇಕು. An European citizen is usually taller than an Asian because of the genetic differences. ಇಲ್ಲಿ ಸಿಂಪಲ್ ಇದೆ ಸರ್. KPSC ಅಲ್ಲಿ ಕೇಳ್ತಕ್ಕಂತ ನಿಮಗೆ ಯಾವುದೇ ಎರರ್ ಐಡೆಂಟಿಫಿಕೇಶನ್ ಇದೆಯಲ್ಲ, ವೆರಿ ಸಿಂಪಲ್ ಇರುತ್ತೆ. ಜಸ್ಟ್ ನಿಮ್ಗೆ ಪ್ಲೂರಲ್ ಅಥವಾ ಆರ್ಟಿಕಲ್ಸ್ ಅಥವಾ ನಿಮ್ಗೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಇದ್ರ ಬಗ್ಗೆ ಇರ್ತವೆ ಅಷ್ಟೇ. ಈಗ ನೋಡಿ, ಇಲ್ಲಿ ಎನ್ ಯುರೋಪಿಯನ್ ಇದೆ, ಆನ್ ಏಷ್ಯನ್ ಇದೆ. ನಿಮ್ಗೆ ಗೊತ್ತಿದೆ ಓವಲ್ಸ್, AEIOU ಅಲ್ವಾ? ಓವಲ್ಸ್ ಅಂದ ತಕ್ಷಣ ನಿಮ್ಗೆ AEIOU ಅಂತ ತಕ್ಷಣ ಪದ ಬಂದ ತಕ್ಷಣ ಅದು ಓವಲ್ಸ್ ಅಲ್ಲ, ಅದರ ಒಂದು ವರ್ಡ್ ನ ಪ್ರೊನೌನ್ಸಿಯೇಷನ್ ಬರಬೇಕು. AEIOU ಪದಗಳ ಪ್ರೊನೌನ್ಸಿಯೇಷನ್ ಬರಬೇಕು. ಈಗ ಇಲ್ಲಿ ತಪ್ಪಿರೋದು ಯಾವ್ದು? ಆಪ್ಷನ್ 1 ಅಲ್ಲಿ ತಪ್ಪಿದೆ. ಯಾಕಂದ್ರೆ ಯುರೋಪಿಯನ್ ಆಗ್ಬೇಕಾಯ್ತು, ಅದು ಯುರೋಪಿಯನ್ ಆಗ್ಬೇಕಾಗಿತ್ತು. ಯಾಕೆ ಯುರೋಪಿಯನ್ ಏನ್ ನಿಮ್ಗೆ ಇ ಅಂದ ತಕ್ಷಣ AEIOU ಇದೆಯಲ್ಲ ಸರ್? ಅಲ್ಲ, ಇಲ್ಲಿ ಯುರೋಪಿಯನ್ ಅಂದ ತಕ್ಷಣ ನಿಮ್ಗೆ ಯು ಅನ್ನೋದು ಬರ್ತಾ ಇದೆ. ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದೆ, ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದೆ, ಓವಲ್ಸ್ ಸೌಂಡ್ ಬರ್ತಾ ಇಲ್ಲ ಇದರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಆಶಿಯನ್ ಇದೆ, ಎ ಅಂತಕ್ಕಂಥದ್ದು ನಮ್ಗೆ ಓವಲ್ ಸ್ಪೆಲ್ಲಿಂಗ್ AEIOU ಅಲ್ವಾ ಸರ್? ಇಲ್ಲಿ ಎ ಅಂತಕ್ಕಂಥದ್ದು ಪ್ರೊನೌನ್ಸಿಯೇಷನ್ ಏಷ್ಯನ್ ಅಲ್ಲಿ ಬರ್ತಾ ಇದೆ, ಅದಕ್ಕಾಗಿ ಎ ಇದು ಕರೆಕ್ಟ್. ಬಟ್ ಯುರೋಪಿಯನ್ ಅಲ್ಲಿ ಇ ಇದ್ರೂ ಕೂಡ ನಾವು ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಕಾನ್ಸನೆಂಟ್ ಯು ಅಂತ ಮಾಡ್ತೀವಿ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಕಾನ್ಸನೆಂಟ್ ಆಗುತ್ತೆ, ಓವಲ್ಸ್ ಆಗಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್. ಏನ್ ಬರ್ಬೇಕಾಗಿದೆ ಇಲ್ಲಿ? ಯುರೋಪಿಯನ್ ಆಗ್ಬೇಕಾಗುತ್ತೆ. ನೋಡಿ, ಇಂತ ಸಿಂಪಲ್ ಆಗಿರೋದು ಕೇಳ್ತಾನೆ. ಈಗ ಇದನ್ನ ಆನ್ಸರ್ ಮಾಡಿ. ಇದು ಕೂಡ ಸಿಂಪಲ್ ಆಗಿದೆ. Linguistics are a branch of human science and it is a tough subjects to learn and master. ಯಾವ್ದ್ರಲ್ಲಿ ತಪ್ಪಿದೆ ಇದರಲ್ಲಿ ಎರರ್ ಫೈಂಡಿಂಗ್ ಹೇಳಿ ನೋಡೋಣ. once again ಸ್ನೇಹಿತರೆ, ಇಲ್ಲಿ ಸುಮ್ನೆ ತುಂಬಾ ಡಿಫಿಕಲ್ಟೀಸ್ ಇರಲ್ಲ, ಹೇಳ್ತಾ ಇದ್ದೀನಿ. ಲಿಂಗ್ವಿಸ್ಟಿಕ್ಸ್ ಆರ್ ಎ ಬ್ರಾಂಚ್ ಆಫ್ ಹ್ಯೂಮನ್ ಸೈನ್ಸ್ ಅಂಡ್ ಇಟ್ ಈಸ್ ಎ ಟಫ್ ಸಬ್ಜೆಕ್ಟ್ಸ್ ಟು ಲರ್ನ್. ನೋಡಿ, ಇಲ್ಲಿ ಸಬ್ಜೆಕ್ಟ್ ಅಗ್ರಿಮೆಂಟ್, ಗ್ರಾಮರ್ ಅಷ್ಟೊಂದು ಡೀಪ್ ಆಗಿ ಹೋಗೋದು ಬೇಕಾಗಿಲ್ಲ, ಸಿಂಪಲ್ ಆಗಿದೆ. ಲಿಂಗ್ವಿಸ್ಟಿಕ್ ಅಂದ್ರೆ ಏನು ಸರ್? ಲಿಂಗ್ವಿಸ್ಟಿಕ್ ಅಂದ್ರೆ ಏನು? ಭಾಷಾಶಾಸ್ತ್ರದ ಬಗ್ಗೆ ಓದ್ತಕ್ಕಂಥದ್ದು. ಭಾಷಾಶಾಸ್ತ್ರ ಅಂದ್ರೇನು? ಭಾಷೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ಇಟ್ ಈಸ್ ಒನ್ ಗ್ರೂಪ್ ಅಲ್ವಾ? ಒನ್ ಗ್ರೂಪ್ ಆಫ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅಂದ್ರೆ ಏನರ್ಥ ಇಲ್ಲಿ? ಇಟ್ ಈಸ್ ಒನ್ ಗ್ರೂಪ್. ಈಗ ಕಡ್ಡಿ ಪೆಟ್ಟಿಗೆ ಅಲ್ಲಿ ನಿಮಗೆ ನೂರಾರು ಇರುತ್ತಲ್ವಾ, 50-100 ಕಡ್ಡಿಗಳಿರುತ್ತೆ. ಅದನ್ನ ಬಂಚ್ ಆಫ್ ನಾವು ಸಿಂಗ್ಯುಲರ್ ಅಂತ ಕರಿತೀವಿ. ಈಗ 1 ಡಜನ್ ಅಂತ ಕರಿತೀವಿ. 1 ಡಜನ್ ಅಂದ್ರೆ ಅಲ್ಲಿ 12 ಇರುತ್ತೆ. ಬಟ್ ಇದು ಕಂಪ್ಲೀಟ್ ಆಗಿ 1 ಡಜನ್ ಅಂದ್ರೆ ಏನೋ ಸಿಂಗ್ಯುಲರ್ ಆಯ್ತು. 1 ಡಜನ್ 12 ಸೇರಿದ್ರೆ 1 ಆಗೋದು, ಡಜನ್ ಆಗೋದು, ಸಿಂಗ್ಯುಲರ್. ಹಂಗೆ ಇಲ್ಲಿ ಲಿಂಗ್ವಿಸ್ಟಿಕ್ಸ್ ಅಂತ ಇದೆಯಲ್ಲ, ಆರ್ ಬರ್ಬೇಕು, ಈಸ್ ಬರ್ಬೇಕು. ಭಾಷಾಶಾಸ್ತ್ರಜ್ಞ ಅಂತ ಕರಿತೀವಿ. ಗ್ರಾಮೆಟಿಕಲಿ ಲಿಂಗ್ವಿಸ್ಟಿಕ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಿಂಗ್ಯುಲರ್, ಅನ್ಟಚಬಲ್ ನೋನ್ ಅಂತ ಕರಿತೀವಿ. ಓಕೆ, ಲಿಂಗ್ವಿಸ್ಟಿಕ್ ಅಂದ್ರೆ ಸೈಂಟಿಫಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜಸ್. ಇಲ್ಲಿ ರೆಫರಿಂಗ್ ಟು ದ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಆಸ್ ಎ ಹೋಲ್, ಒಂದು ಹೋಲ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ನಾವು ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡಬೇಕು, ಈಸ್ ಯೂಸ್ ಮಾಡಬೇಕು, ಆರ್ ಯೂಸ್ ಮಾಡಬೇಕು. ಹಾಗಾಗಿ ಆಪ್ಷನ್ 1 ಅಲ್ಲಿ ತಪ್ಪು. ಅರ್ಥ ಆಗ್ತಿದೆಯಲ್ಲ? ಈ ತರ ಸಿಂಪಲ್ ಆಗಿ ಕೊಡ್ತಾನೆ. ಅಂದ್ರೆ ನೀವು ಈ ತರದೆಲ್ಲ ನೀವು ಸ್ವಲ್ಪ ಸ್ಟಡಿ ಅಂದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಅದಕ್ಕೆ ಹೇಳ್ತಾ ಇರೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಅಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಸ್ ಗಳನ್ನ ರೆಫರ್ ಮಾಡಿ. ನಿಮ್ಗೆ ಯಾವ ತರ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಅಲ್ಲಿ, ಯಾವ ತರ ಆನ್ಸರ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಏನ್ ಬಂದಿವೆ ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಆನ್ಸರ್ ಮಾಡ್ತಾ ಹೋಗ್ತೀರಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಕರೆಕ್ಟ್ ಪ್ರಿಪೋಸಿಷನ್ಸ್ ಬಗ್ಗೆ ಹೇಳ್ಬೇಕು. ಓಕೆ, ಫೈನ್ ಸರ್.
ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಇಟ್ ಈಸ್ ಎ ಕನೆಕ್ಟಿಂಗ್ ವರ್ಡ್ಸ್ ಅಂತ ಹೇಳ್ತಾರಲ್ವಾ, ನಿಮ್ಗೆ ಒಂದು ಫ್ರೇಸ್ ಆಗಿರ್ಬೋದು ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಒಂದಕ್ಕೊಂದು ಕನೆಕ್ಟ್ ಮಾಡುತ್ತೆ ಅಲ್ವಾ ಅದು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸೆಂಟೆನ್ಸ್ ಏನಿದೆ, ಪ್ಲೀಸ್ ಟಾಕ್ ಡ್ಯಾಶ್ ಟು ದ ಮ್ಯಾನೇಜರ್ ಅಂಡ್ ಡೋಂಟ್ ಶಟ್ ಡ್ಯಾಶ್ ಟು ಮಿ. ಓದ್ತಾ ಇದ್ದಂಗೆ ಬಂದ್ಬಿಡುತ್ತೆ ಬಾಯಿಗೆ. ಹೆಂಗ್ ಬರುತ್ತೆ ತುಂಬಾ ಜನಕ್ಕೆ ಅಂತಂದ್ರೆ, ನೀವು ಸಾರಿ ನೀವು ರೀಡಿಂಗ್ ಚೆನ್ನಾಗಿರಬೇಕು, ಇಂಗ್ಲಿಷ್ ಪೇಪರ್ಸ್ ಓದ್ಬೋದು, ಆತರ ಎಲ್ಲ ಬುಕ್ಸ್ ಓದೋದು ಮಾಡಿದ್ರೆ ಇದು ಓದ್ಬೇಕಾದ್ರೆ ಬರುತ್ತೆ ನೋಡಿ. ನಾವು ಓದ್ಬೇಕಾದ್ರೆ ಹೇಳ್ಬೋದು, ಪ್ಲೀಸ್ ಟಾಕ್ ಟು ದ ಮ್ಯಾನೇಜರ್ ಅಂಡ್ ಡೋಂಟ್ ಶೌಟ್ ಅಟ್ ಮೀ. ಓದ್ಬೇಕಾದ್ರೆ ಸೆಂಟೆನ್ಸ್ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಏನಿದೆ ಅದು ಬಾಯಿಗೆ ಬಂದ್ಬಿಡುತ್ತೆ. ಹೆಂಗ್ ಬರುತ್ತೆ? ಪ್ರಾಕ್ಟೀಸ್ ಇರ್ಬೇಕಷ್ಟೇ. ಅಂದ್ರೆ ನೀವು ಹೆಚ್ಚು ಇಂಗ್ಲಿಷ್ ನ ಪರಿಚಯ ಇರಬೇಕು ಅಷ್ಟೇ, ಸಿಂಪಲ್. ಗ್ರಾಮರೇ ಬೇಕು ಅಂತ ಏನಿಲ್ಲ, ಅದನ್ನ ನಾನು ಹೇಳ್ತೀನಿ ನಿಮ್ಗೆ. ಗ್ರಾಮರೇ ಬೇಕು ಅಂತಿಲ್ಲ, ನೀವು ಇಂಗ್ಲಿಷ್ ಪೇಪರ್ಸ್ ಓದೋದು, ನ್ಯೂಸ್ ಓದೋದು ಇದೆಲ್ಲ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಏನ್ ಬರಬೇಕು ಅಂತ ನಿಮ್ಗೆ ಬಂದ್ಬಿಡುತ್ತೆ ಅದು. ವಿತೌಟ್ ನೋಡಿ, ಕನ್ನಡ ಮಾತಾಡ್ತಿರ್ತೀರಾ, ಓದು ಬರ ಇಲ್ಲ ಅಂದ್ರೂ ಗ್ರಾಮರ್ ಪ್ರಕಾರನೇ ಮಾತಾಡ್ತಾರಲ್ವಾ ಎಷ್ಟೊಂದ್ ಜನ ಹಳ್ಳಿಗಳಲ್ಲಿ. ಹೆಂಗ್ ಮಾತಾಡ್ತಾರೆ? ಪ್ರಾಕ್ಟೀಸ್ ಅಲ್ವಾ, ಅವ್ರು ಬರೀ ಕನ್ನಡನೇ ಮಾತಾಡ್ಕೊಂಡ್ ಬಂದಿದ್ದಾರೆ ಆತರ. ಸೊ ಇಲ್ಲಿ ಏನಿದೆ, ಟು ಪ್ಲೀಸ್ ಟಾಕ್, ಯಾರೋ ಒಬ್ರು ಜೊತೆ ಒಬ್ರು ಟೂ ವರ್ಡ್ಸ್ ತೋರಿಸ್ತಾ ಇದೆ, ಟೂ ವರ್ಡ್ಸ್, ಹಾಗಾಗಿ ಟೂ ಬೇಕು. ಇಲ್ಲಿ ಅಟ್ ನಾವು ಟೈಮು ಈ ತರದೆಲ್ಲ ನಾವು ಮಾಡ್ತೀವಲ್ಲ, ಇಲ್ಲಿ ಅಂತಕ್ಕಂಥದ್ದು ಒಂದಷ್ಟು ಕನೆಕ್ಟಿವಿಟಿಗೂ ಕೂಡ ಬಳಸ್ತೀವಿ ನೋಡಿ. ಇದಕ್ಕೆಲ್ಲ ಬೇಕಾ? ನಾವು ಗ್ರಾಮರ್ ವಿಡಿಯೋ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಈಗ ನಾನು ಗ್ರಾಮರ್ ಬಗ್ಗೆ ಅಷ್ಟು ಡಿಸ್ಕಸ್ ಮಾಡಕ್ ಹೋಗಲ್ಲ ಈ ವಿಡಿಯೋದಲ್ಲಿ. ಓಕೆ, ಗ್ರಾಮರ್ ಬೇಕು ಅಂತಂದ್ರೆ ನಮ್ಮ ಗ್ರಾಮರ್ ವಿಡಿಯೋ ಲಿಂಕ್ ಇದೆ ಅಥವಾ ಪ್ಲೇಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಹೋಗಿ ನೋಡಿ. ಓಕೆ, ಒಂದು ಸಿಂಗಲ್ ವಿಡಿಯೋದಲ್ಲೂ ಮಾಡಿದೀವಿ ಅಥವಾ ನಿಮ್ಗೆ ಚಾಪ್ಟರ್ ವೈಸ್ ಇದೆ, ಅಲ್ಲಿ ತಗೊಂಡು ನೋಡ್ಕೋಬಹುದು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಅದಕ್ಕೆ ಸಿಂಗಲ್ ವರ್ಡ್ ಅಲ್ಲಿ ಬರೀಬೇಕು. ಸ್ಟಡಿ ಆಫ್ ರಿಲಿಜಿಯನ್ ಏನಂತೀವಿ? ಧರ್ಮಶಾಸ್ತ್ರ ಅಂತೀವಿ ಸರ್. ಧರ್ಮದ ಬಗ್ಗೆ ಓದೋದ ಧರ್ಮಶಾಸ್ತ್ರ ಸಂಬಂಧಪಟ್ಟ ಯಾವ್ದದು? ಆಸ್ಟ್ರಾಲಜಿ ಅಲ್ಲ. ಆಸ್ಟ್ರಾಲಜಿ ಅಂದ್ರೆ ಏನು ಹೇಳ್ತೀರಾ? ಜ್ಯೋತಿಷ್ಯ. ಥಿಯಾಲಜಿ ಇಸ್ ದ ರೈಟ್ ಆನ್ಸರ್, ಧರ್ಮಶಾಸ್ತ್ರ. ಆಸ್ಟ್ರೋನಮಿ ಅಂದ್ರೆ ಏನು? ಆಸ್ಟ್ರೋನಮಿ ಅಂದ್ರೆ ಖಗೋಳ ಶಾಸ್ತ್ರ. ಆಂಥೋಲಜಿ ನೋಡಿ, ಆಂಥೋಲಜಿ ಅಂದ್ರೆ ಸಂಗ್ರಹಣೆ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಸಂಗ್ರಹಣೆ ಮಾಡೋದು, ಸಂಕಲನ ಮಾಡೋದು, ಅದನ್ನ ಆಂಥೋಲಜಿ ಅಂತೀವಿ. ನಾ ಎಲ್ಲಾ ಆಪ್ಷನ್ಸ್ ಯಾಕೆ ಹೇಳಿದೆ ಅಂದ್ರೆ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಇದ್ರ ಬದಲು ಬೇರೆದೇ ಎಕ್ಸಾಮ್ ಅಲ್ಲಿ ಬಂದಿರ್ಬೋದು ನೆಕ್ಸ್ಟ್ ಅಪ್ಕಮಿಂಗ್. ಸೊ ಹಂಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಎಸ್. ಅಗೇನ್ ಚೂಸ್ ದ ವರ್ಡ್ ವಿಚ್ ಈಸ್ ದ ಸಿನೋನಿಮ್ ಆರ್ ನಿಯರೆಸ್ಟ್ ಮೀನಿಂಗ್. ನೋಡಿ, ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ, ಸಮಾನಾರ್ಥಕ. ಫೈನ್ ಸರ್, ಏನಿದೆ ಇಲ್ಲಿ? ನಿಯರೆಸ್ಟ್ ಮೀನಿಂಗ್ ಅಥವಾ ಸಮಾನಾರ್ಥಕ ಪದ. ಓಕೆ, ಪಾಸಿಂಗ್ ನೋಡಿ, ಈ ತರ ಕ್ವಶನ್ಸ್ ಬಂದಾಗ ಸ್ನೇಹಿತರೆ ಈಸಿ ಇರುತ್ತೆ. ಯಾಕೆ? ಸಿಂಗಲ್ ವರ್ಡ್ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್. ಈ ತರ ಕೊಟ್ಟಾಗ ಇಲ್ಲಿ ಅಂಡರ್ಲೈನ್ ವರ್ಡ್ ಇದೆಯಲ್ಲ, ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕಂಡಿಡ್ಕೊಂಡ್ಬಿಡ್ಬೋದು. ಹಿಂಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಪಾಸಿಂಗ್ ಎ ಡಿಸ್ಪ್ಯಾರೇಜಿಂಗ್ ಕಮೆಂಟ್ ಆನ್ ಸಮ್ ಒನ್ಸ್ ವರ್ಕ್ ಇಸ್ ವೆರಿ ಈಸಿ. ನೋಡಿ, ನೋಡಿ ಗೊತ್ತಿಲ್ಲ ನನಗೆ ಅದೇನು ಅಂತ, ನಂಗೆ ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ ಸರ್, ಏನ್ ಮಾಡೋಣ ಸರ್, ಗೊತ್ತಿಲ್ಲ ನನ್ಗೇನು. ಈಗ ಇದು ಓದ್ತೀನಿ. ಪಾಸಿಂಗ್ ಎ ಡಿಸ್ಪ್ಯಾರೇಜಿಂಗ್ ಕಮೆಂಟ್ ಆನ್ ಸಮ್ ಒನ್ಸ್ ವರ್ಕ್ ಇಸ್ ವೆರಿ ಈಸಿ. ಯಾರೋ ಕೆಲಸ ಮಾಡ್ತಿರೋದ್ರ ಮೇಲೆ ಕಮೆಂಟ್ ಪಾಸ್ ಮಾಡೋದು ತುಂಬಾ ಈಸಿ. ಅಂದ್ರೆ ಡಿಸ್ಪ್ಯಾರೇಜಿಂಗ್ ಅಂದ್ರೆ ಏನರ್ಥ? ಅಲ್ಲಿ ಯಾರೋ ಒಳ್ಳೆ ಕೆಲಸ ಕಮೆಂಟ್ ಪಾಸ್ ಮಾಡ್ತಾರೆ ಅಂತಾರೆ. ಏನಂತ ಅರ್ಥ? ಏನೋ ಕೆಟ್ಟದಾಗ ಮಾತಾಡ್ತಾನೆ ಅಂತ ಅರ್ಥ ಆಗ್ತಿದೆಯಲ್ಲ? ಕೆಟ್ಟದಾಗ ಮಾತಾಡ್ತಾನೆ ಅನ್ನೋ ರೀತಿ. ಅಂದ್ರೆ ಅದಕ್ಕೆ ಅವನ ಮಗ ಒಂಥರ ಹೀಯಾಳ್ಸೋ ರೀತಿ, ಈ ತರ ಮಾತಾಡ್ತಾನೆ ಅಂತ ಅರ್ಥ. ಅದಕ್ಕೆ ನಿಯರೆಸ್ಟ್ ಮೀನಿಂಗ್ ಏನು? ಡೆರೋಗೇಟರಿ. ನೋಡಿ, ಡಿಮ್ಯಾಂಡಿಂಗ್ ಆಗಕ್ ಸಾಧ್ಯ ಇಲ್ಲ, ಡಿಟರ್ಮೈನಿಂಗ್ ಆಗಕ್ ಸಾಧ್ಯ ಇಲ್ಲ. ಐದರ್ ಡೊಸಿಲ್ ಅಥವಾ ಡೆರೋಗೇಟರಿ ಆಗ್ಬೇಕು. ಡೆರೋಗೇಟರಿ, ಡೊಸಿಲ್ ಅಂತಂದ್ರೆ ಏನು ಅಂದ್ರೆ ವಿಧೇಯ ಅಂತ. ಡೆರೋಗೇಟರಿ ಅಂದ್ರೆ ಅವಹೇಳನಕಾರಿ ಅಂತ. ಡಿಸ್ಪ್ಯಾರೇಜಿಂಗ್ ಅಂದ್ರೂ ಅವಹೇಳನಕಾರಿ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಸೊ ಡಿಸ್ಪ್ಯಾರೇಜಿಂಗ್ ಅಂತಂದ್ರೆ ಡೆರೋಗೇಟರಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈಗ ನಂಗೆ ಡಿಸ್ಪ್ಯಾರೇಜಿಂಗ್ ಅರ್ಥ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಸೆಂಟೆನ್ಸ್ ಓದಾಗ ಅರ್ಥ ಗೊತ್ತಾಗ್ತಾ. ನಾನು ಅದನ್ನೇ ಹೇಳೋದು, ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಏನ್ ಹೇಳ್ತೀವಿ ಅದನ್ನ ಜಸ್ಟ್ ಫಾಲೋ ಮಾಡಿ. ನಿಮ್ಗೆ ಎಕ್ಸಾಮ್ಸ್ಗೆ ಆರಾಮಾಗಿ ಸ್ಕೋರ್ನ ನೀವು ಒಳ್ಳೆ ಸ್ಕೋರ್ನ ತಗೋಬಹುದು ಇಂಗ್ಲಿಷ್ ಅಲ್ಲಿ. ಫೈನ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಪೋಸಿಟ್ ಮೀನಿಂಗ್ ನ ಹೇಳ್ಬೇಕು, ಅಂಡರ್ಲೈನ್ ವರ್ಡ್. ಓಕೆ, ಪೀಪಲ್ ವಿತ್ ಫೀಬಲ್ ಮೈಂಡ್ಸ್ ಫೇಲ್ ಟು ರಿಯಲೈಸ್ ದೇರ್ ಡ್ರೀಮ್ಸ್ ಅಂತಿದೆ. ಈಗ ಫೀಬಲ್ ಅಂದ್ರೆ ಏನೋ ಗೊತ್ತಿಲ್ಲ ಸರ್, ನನಗೆ ಪ್ರೊನೌನ್ಸಿಯೇಷನ್ ಬರಲ್ಲ, ಬೇಕಾಗಿಲ್ಲ. ನೋಡಿ, ಈ ತರ ಸೆಂಟೆನ್ಸ್ ಅಲ್ಲಿ ನಿಮಗೆ ಕೊಟ್ರೆ ಈಸಿ. ಇಲ್ಲಿ ಪೀಪಲ್ ವಿತ್ ಫೀಬಲ್ ಮೈಂಡ್ಸ್ ಫೇಲ್ ಟು ರಿಯಲೈಸ್ ದೇರ್ ಡ್ರೀಮ್ಸ್. ಓಕೆ, ಎಂತ ಮೈಂಡ್ ಫೇಲ್ ಅಂದ್ರೆ ಅವರ ಕನಸನ್ನ ನನಸು ಮಾಡ್ಕೊಳಕ್ ಫೇಲ್ ಆಗ್ತಾರೆ.
ಮಾಡ್ಕೊಳಕ್ಕಾಗಲ್ಲ. ಎಂತ ಮೈಂಡ್ ಇರೋರು ಫೀಬಲ್ ಮೈಂಡ್ ಅಂತ ಕೊಟ್ಟಿದ್ದಾನೆ. ಫೀಬಲ್ ಅಂದ್ರೇನು? ದುರ್ಬಲ ಮನಸ್ಸು, ದುರ್ಬಲ ಮೈಂಡ್ ಇರೋರು ಅಂತ. ಇಲ್ಲಿ ಆಪೋಸಿಟ್ ಏನ್ ಬರ್ಬೇಕು ದುರ್ಬಲಗೆ? ಏನ್ ಬರ್ಬೇಕು? ಸಬಲ, ಅಥವಾ ಏನ್ ಬರ್ಬೇಕು ಇಂಗ್ಲಿಷ್ ಅಲ್ಲಿ? ಸ್ಟ್ರಾಂಗ್. ಇದೆಯಾ? ವೀಕ್ ಅಲ್ಲ. ವೀಕ್ ಸಮಾನಾರ್ಥಕ ಪದ ನಮ್ಗೆ ಕೇಳಿರೋದು ಆಪೋಸಿಟ್. ಇಲ್ಲಿ ಏನೋ ವಿರುದ್ಧ ಪದ ಕೇಳಿದ್ದಾನೆ, ವಿರುದ್ಧ ಪದ. ಸೊ ಬ್ಯೂಟಿಫುಲ್ ಅಲ್ಲ, ಅಟ್ರಾಕ್ಟಿವ್ ಅಲ್ಲ, ಸ್ಟ್ರಾಂಗ್ ಇದೆ. ಫೀಬಲ್ ಅಂದ್ರೆ ದುರ್ಬಲ, ಸ್ಟ್ರಾಂಗ್ ಅಂದ್ರೆ ನಿಮ್ಗೆ ಸಬಲ ಅಂತ ಹೇಳ್ಬೋದು ಅಲ್ವಾ? ಸ್ಟ್ರಾಂಗ್ ನೋಡಿದ್ರೆ ಇಷ್ಟೇ. ಈಗ ಇದನ್ನ ಆನ್ಸರ್ ಮಾಡಿ ನೋಡೋಣ. ಅಪೋಸಿಟ್, ಇದು ಕೂಡ ಅಪೋಸಿಟ್ ಮೀನಿಂಗ್ ಹೇಳ್ಬೇಕಾಗಿರೋದು. ಈ ಲೆಫ್ಟ್ ಇಲ್ಲಿದೆ ನೋಡಿ. he left his lucrative job for social service. ಓಕೆ, ಒಬ್ಬ ತನ್ನ ಲೂಕ್ರೇಟಿವ್ ಜಾಬ್ ಅಂತಿದೆ, ಸೋಷಿಯಲ್ ಸರ್ವಿಸ್ಗೋಸ್ಕರ ಬಿಟ್ಟ. ಲೂಕ್ರೇಟಿವ್ ಅಂದ್ರೆ ಏನು? ಇದು ಆಪೋಸಿಟ್ ಮೀನಿಂಗ್ ಹೇಳಿ. ಸಿ ಯೂಶಲಿ ನೀವು ನೋಡ್ತಾ ಇರ್ತೀರಾ, ಸಮಾಜ ಸೇವೆ ಮಾಡಕ್ಕೆ ಒಳ್ಳೆ ಜಾಬ್ ಅಲ್ಲಿ ಇರೋರು ಬಿಟ್ಟು ಬರ್ತಾರೆ. ಸಮಾಜ ಸೇವೆ ಮಾಡಕ್ಕೆ ನೋಡಿ, ಅಂತವ್ರೆ ಬಿಟ್ಟು ಬರೋದು ಜಾಸ್ತಿ. ದುಡ್ಡಿರೋರೇ ಏನ್ ಮಾಡ್ತಾರೆ? ದಾನ ಮಾಡ್ತಾರೆ. ಆ ತರ ನಿಮ್ ಕೇಳಿರ್ತೀರಾ. ಲುಕ್ರೇಟಿವ್ ಅಂತಂದ್ರೆ ಪ್ರಾಫಿಟಬಲ್ ಅಂತ. ಪ್ರಾಫಿಟಬಲ್ ಜಾಬ್ ಅಂದ್ರೆ ಒಳ್ಳೆ ದುಡ್ಡು, ಒಳ್ಳೆ ಬರ್ತಾ ಇತ್ತು ಅಂತ. ಅದನ್ನ ಬಿಟ್ಟು ಬರ್ತಾನೆ. ಇದು ವಿರುದ್ಧ ಪದ, ವಿರುದ್ಧ ಬೇಕು ನಮ್ಗೆ. ಅಪೋಸಿಟ್ ವರ್ಡ್ ಏನು? ಅನ್ಪ್ರಾಫಿಟಬಲ್. ಯಾಕಂದ್ರೆ ಇಲ್ಲಿ ಕೇಳಿರೋದು ಯಾವ್ದು? ಇಲ್ಲಿ ವಿರುದ್ಧ ಪದ. ಇಲ್ಲಿ ನೋಡಿ, ವಿರುದ್ಧ ಪದ ಕೇಳಿದಾನೆ, ವಿರುದ್ಧ ಪದ ಕೇಳಿದಾನೆ. ಅರ್ಥ ಇದೆಯಲ್ಲ? ಲಾಭದಾಯಕ, ಲುಕ್ರೇಟಿವ್, ಗೇನ್ಫುಲ್. ಓಕೆ ಫೈನ್ ಸರ್. ನೆಕ್ಸ್ಟ್ ನೋಡಿ, ಈ ತರದ್ದು ತುಂಬಾ ಬರುತ್ತೆ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಮುಂದೆನೆ ತಗೋತೀನಿ ಕ್ವಶನ್ಸ್ಗಳು. ನೋಡ್ತಾ ಬನ್ನಿ. ಏನಿದು ಅಂದ್ರೆ ಅಬ್ಜೆಕ್ಟಿವ್ ಇಂದ ಅಬ್ಸ್ಟ್ರಾಕ್ಟ್ ನೌನ್ ಮಾಡಬೇಕು. ಓಕೆ, ಫಾರ್ಮ್ ಆಗ್ತಕ್ಕಂಥದ್ದು. ಅಗೇನ್ ಇದು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದೀನಿ, ಪುನಃ ಇಲ್ಲಿ ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ತೀನಿ. ಅಬ್ಜೆಕ್ಟಿವ್ ಇಂದ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಈಗ ನೋಡಿ, ಈಗ ಒಂದಷ್ಟು ಅಬ್ಸ್ಟ್ರಾಕ್ಟ್ ನೌನ್ ಇಸ್ ಅ ನೌನ್ ದಟ್ ರೆಫರ್ಸ್ ಸಮಥಿಂಗ್ ನಾನ್ ಫಿಸಿಕಲ್. ಫೀಲ್, ಈಗ ಲವ್ ಫೀಲ್ ಮಾಡ್ತೀವಿ, ಫೀಲಿಂಗ್ ನ ಫೀಲ್ ಮಾಡ್ತೀವಿ, ಹಂಗೆ ಹ್ಯಾಪಿನೆಸ್ ನ ಫೀಲ್ ಮಾಡ್ತೀವಿ, ಬೇಜಾರನ್ನ ಫೀಲ್ ಮಾಡ್ತೀವಿ, ಸ್ಯಾಡ್ನೆಸ್ ನ ಫೀಲ್ ಮಾಡ್ತೀವಿ. ಹಾಗೆ ಅದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸೊ ಅಬ್ಜೆಕ್ಟಿವ್ ಇಂದ ಅಬ್ಸ್ಟ್ರಾಕ್ಟ್ ನೌನ್ ಮಾಡ್ಬೇಕು. ಹ್ಯುಮ್ಯಾನಿಟಿ ಇರಬೇಕು. ಎಸ್, ಕರೆಕ್ಟ್ ಇದೆ. ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದಷ್ಟು ವರ್ಡ್ಸ್ ಗಳನ್ನ ತಗೋಬೇಕು. ತಗೊಂಡು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದಷ್ಟು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಬ್ರೇವಿಟಿ ಇದೆ, ಬ್ಯೂಟಿಫುಲ್ ಬ್ಯೂಟಿ ಇದೆ, ಆಂಗರ್ ಇದೆ, ಏಬಲ್ ಎಬಿಲಿಟಿ ಇದೆ, ಹ್ಯಾಪಿನೆಸ್ ಇದೆ, ಹಂಗ್ರಿ ಹಂಗರ್ ಇದೆ. ಮತ್ತೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಬ್ರಾಡ್ ಬ್ರೆಡ್, ಲಾಂಗ್ ಲೆಂತ್, ವೈಡ್ ವಿಡ್ತ್, ಹೈಟ್, ಡೀಪ್ ಡೆಪ್ತ್, ಲೇಜಿನೆಸ್, ಬ್ರೇವರಿ, ಆಕ್ಟಿವ್ನೆಸ್, ಸ್ವೀಟ್ನೆಸ್, ಬಿಟ್ಟರ್ನೆಸ್. ಓಕೆ, ಸ್ಟ್ರಾಂಗ್ ಸ್ಟ್ರೆಂತ್. ಓಕೆ, ಇಲ್ಲಿ ಒಂದಷ್ಟು ಕೊಟ್ಟಿನಿ. ಈ ತರ ಇನ್ನೊಂದು ಒಂದಷ್ಟು ಲಿಸ್ಟ್ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ನೋಡಿ, ಹ್ಯುಮ್ಯಾನಿಟಿ ಕರೆಕ್ಟ್ ಆಗಿದೆ. ಹಂಬಲ್, ಹ್ಯುಮಿಲಿಟಿ, ಎಸ್ ಇದು ಕರೆಕ್ಟ್ ಇದೆ. ಕ್ಯೂರಿಯಸ್, ಕ್ಯೂರೇಟಿವ್ ಬರಲ್ಲ ಇಲ್ಲಿ, ಕ್ಯೂರಿಯಾಸಿಟಿ ಬರಬೇಕು. ಕ್ಯೂರಿಯಸ್ ಆಗಿದೆ ಅಂದ್ರೆ ಕ್ಯೂರಿಯಾಸಿಟಿ ಬರಬೇಕು. ಓಕೆ, ಸೊ ಇದು ತಪ್ಪಿದೆ. ಒಂದ್ ತಪ್ಪಾದ್ರೆ ಈ ಗ್ರೂಪ್ ತಪ್ಪಾಯ್ತು. ಎಸ್. ಹಾರ್ಡ್ಶಿಪ್ ಬರಲ್ಲ. ಅಗೇನ್, ಹಾರ್ಡ್ ಅಂದ್ರೆ ಹಾರ್ಡ್ನೆಸ್ ನ ಫೀಲ್ ಮಾಡ್ತೀವಿ ಅಂತೀವಿ, ಸಾಫ್ಟ್ನೆಸ್ ನ ಫೀಲ್ ಮಾಡ್ತೀವಿ, ಸಾಫ್ಟ್ನೆಸ್ ಅಂತೀವಿ, ಹಾರ್ಡ್ಶಿಪ್ ಅಲ್ಲ ಇಲ್ಲಿ. ಓಕೆ, ಹಾರ್ಡ್ನೆಸ್ ಬರಬೇಕು, NESS. ಸೊ ಆ ಒಂದು ತಪ್ಪಾದ್ರೆ ಗಾನ್ ಕೇಸ್ ಆಯ್ತು. ಓಕೆ, ತಪ್ಪು ಎಲ್ಲಿದೆ? ಈ ಆಪ್ಷನ್ ತಪ್ಪಾಯ್ತು. ಓಕೆ, ಹಾನೆಸ್ಟಿ ಕರೆಕ್ಟ್ ಇದೆ. ಕ್ರುಯಾಲಿಟಿ ಈಗ ನೋಡಿದ್ವಿ. NVS ಅಂತಂದ್ರೆ ಅವನ ಹತ್ರ ಇರೋದನ್ನ ನಮಗ್ ಬೇಕು ಅನ್ಸೋದು. ಓಕೆ, ಎನ್ವೆ ಇದು ಕರೆಕ್ಟ್ ಇದೆ. ಮಾಡೆಸ್ಟ್ ಇದು ಕರೆಕ್ಟ್ ಇದೆ. ಅಂದ್ರೆ ಬಿ ಕರೆಕ್ಟ್. ಸೊ ಬಿ ಕರೆಕ್ಟ್ ಅಂದ್ರೆ ಇದೊಂದೇ ಆಪ್ಷನ್ ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಅಕಸ್ಮಾತ್ ಎರಡ್ ಕಡೆ ಬಿ ಇತ್ತು, ಅವಾಗ ಏನ್ ಮಾಡೋದು? ಸಿ ಮತ್ತೆ ಡಿ ನ ಸಾಲ್ವ್ ಮಾಡ್ಬೇಕು. ಸಿ ನೋಡಿ, ಬ್ರೇವಿಟಿ ಇದೆ, ಜಸ್ಟಿಸ್ ಇದೆ, ಬ್ರೇವರಿ ಇದೆ. ಆದ್ರೆ ಡೀಪರ್ ಅಲ್ಲ. ಈಗ ತಾನೇ ನಿಮ್ಗೆ ತೋರಿಸ್ತೇನೆ. ಡೀಪ್ ಅಂದ್ರೆ ಸರ್ ಡೆಪ್ತ್ ಅಂತ ಇಲ್ಲೇ ತೋರಿಸೋದಲ್ಲ ನಿಮ್ಗೆ. ನೋಡಿ, ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಡೀಪ್ ಡೆಪ್ತ್ ಅಲ್ವಾ? ತಪ್ಪು. ಡಿ ಎಲ್ಲ ಸರಿ ಇದೆ. ಪ್ರುಡೆನ್ಸ್, ಪುವರ್ಟಿ, ಹಂಬಲ್, ಹ್ಯುಮಿಲಿಟಿ ಇಲ್ಲೇ ಇತ್ತಲ್ಲ, ಹ್ಯುಮಿಲಿಟಿ ಇಲ್ಲಿ ಕೊಟ್ಟಿದ್ನಲ್ಲ, ಏಬಲ್ ಎಬಿಲಿಟಿ. ಸೊ ಬಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಒಂದ್ ತಪ್ಪಾಯ್ತು ಅಂದ್ರೆ ಆ ಗ್ರೂಪ್ ತಪ್ಪು. ಅರ್ಥ ಆಯ್ತಿದೆಯಲ್ಲ? ಈ ತರ ಇದರಲ್ಲಿ ನಿಮಗೆ ಈ ತರದ್ದು KPS ಅಲ್ಲಿ ಸ್ನೇಹಿತರೆ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಕೇಳ್ತಾನೆ, ಮಸ್ಕಲೈನ್ ಮತ್ತು ಜೆಂಡರ್ಸ್, ಫೆಮಿನೈನ್ ಜೆಂಡರ್ ಅಂತ ಕೇಳ್ತಾನೆ. ಅವೆಲ್ಲ ಬರುತ್ತೆ, ಮುಂದೆ ತಗೋತೀನಿ ಕ್ವಶನ್ ನೋಡಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್, ವೆರಿ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲೂ ಈ ತರ ಕ್ವಶನ್ಸ್ ಪ್ಯಾಟರ್ನ್ KPS ಅಲ್ಲಿ ಕೇಳ್ತಾನೆ. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಅಲಂಕಾರ. ಅಲಂಕಾರ ಬಗ್ಗೆ ಒಂದ್ 2-3-4 ತಿಳ್ಕೊಂಬಿಡಿ ಸ್ನೇಹಿತರೆ ಅಂತ ಪದೇ ನಾನು ಎಲ್ಲಾ ವಿಡಿಯೋಗಳು ಮಾಡಿದಾಗ್ಲೂ ಹೇಳ್ತಾ ಇರ್ತೀನಿ. ಒಂದು ರೂಪಕ ಅಲಂಕಾರ, ಉಪಮಾಲಂಕಾರ, ಮತ್ತೆ ಇನ್ನೊಂದು ಪ್ಯಾರಾಡಾಕ್ಸ್ ಅಂತ ಬರುತ್ತೆ, ಅಲಿಟ್ರೇಷನ್ಸ್ ಅಂತ ಬರುತ್ತೆ. ಓಕೆ ನೋಡಿ, ಅಥವಾ ನಿಮಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಒಂದಾರು ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ. ಈಗ ಇನ್ ಎ ಸಮ್ಮರ್ ಸೀಸನ್ ಸಾಫ್ಟ್ ವಾಸ್ ದ ಸನ್. ಓಕೆ ನೋಡಿ, ಇಲ್ಲಿ ಎಸ್ ಅಂತಿದೆ. ಒಂಥರ ಪ್ರಾಸ ಇದೆ. ಪ್ರಾಸ ಇದ್ರೆ ಅಲಿಟ್ರೇಷನ್ ಅಂತ ಕರಿತೀವಿ. ಪ್ರಾಸ ಇದ್ರೆ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ನೋಡಿ, ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು.
ನಾವು ಮಾಡಿದೀವಿ ಅಲಂಕಾರದ್ದು, ನೀವು ನೋಡ್ಬೋದು. ಅಲಿಟ್ರೇಷನ್ ಅನುಪ್ರಾಸ ಅಲಂಕಾರ. ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ಅಲಿಟ್ರೇಷನ್ ನಾವು ಇದನ್ನ ಇನ್ನೊಂದು ರೀತಿನೂ ಮಾಡ್ಬೋದು, ಅಂದ್ರೆ ಪರ್ಸೋನಿಫಿಕೇಶನ್ಗೂ ಬರುತ್ತೆ ಇದನ್ನ ಎಕ್ಸಾಂಪಲ್. ಬಟ್ ತುಂಬಾ ನಾನು ಡೀಟೇಲ್ ಹೋಗಲ್ಲ ಇವಾಗ. ಜಸ್ಟ್ ಇಲ್ಲಿ ಏನ್ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫೈನ್. ಇಲ್ಲಿ ನೋಡಿ, ಲೈಫ್ ಈಸ್ ಎ ವಾಕಿಂಗ್ ಶ್ಯಾಡೋ ಅಂತಿದೆ. ಲೈಫ್ ಅಂತಕ್ಕಂಥದ್ದು, ಜೀವನ ಅಂತಕ್ಕಂಥದ್ದು ನೆರಳಿದ್ದಂಗೆ, ವಾಕಿಂಗ್ ಅಂದ್ರೆ ಇಲ್ಲಿ ನೋಡಿ ಇದ್ದಂಗೆ ಅಂತ ಹೇಳ್ತಲ್ಲ, ಲೈಫ್ ಇಸ್ ಅ ವಾಕಿಂಗ್ ಶಾಡೋ, ಇದು ಅದೇ ಅಂತ ಹೇಳ್ತಾ ಇರೋದು. ನಾವು ಓದಿದೀವಿ ಅಲಂಕಾರದಲ್ಲಿ, ಕನ್ನಡ ಗ್ರಾಮರ್ ಅಲ್ಲಿ ರೂಪಕ ಅಲಂಕಾರ, ಉಪಮಾ ಅಲಂಕಾರ. ಉಪಮದಲ್ಲಿ ಆಸ್ ಅಂತ ಬರುತ್ತೆ, ಆಸ್ ಲೈಕ್ ಅಂತ ಬರುತ್ತೆ. ಇಲ್ಲಿ ಹ್ಯಾಸ್ ಲೈಕ್ ಅಂತಿಲ್ಲ. ಸೊ ಇಲ್ಲೇನಿದೆ, ಇದೇ ಅದು ಅಂತಿದೆ. ಅಂದ್ರೆ ಇದೇನು ರೂಪಕ ಅಲಂಕಾರ ಆಯ್ತು, ಉಪಮಾ ಅಲ್ಲ, ಇದು ಉಪಮಾ ಅಲ್ಲ. ಸೊ ರೂಪಕ ಆದಾಗ ಏನಾಗುತ್ತೆ, ರೂಪಕ ಇಂಗ್ಲಿಷ್ ಅಲ್ಲಿ ಮೆಟಾಫೋರ್ ಅಂತ ಕರಿತೀವಿ. ಸೊ ಬಿಗೆ 3 ಇಸ್ ರೈಟ್ ಆನ್ಸರ್. ಇಲ್ಲಿ ಇಲ್ಲೂ ಇದೆ, 2ಗೆ ಒಂದಕ್ಕೆ ಇಲ್ಲೂ ಇದೆ, ಬಟ್ ಬಿಗೆ 3 ಇದೊಂದೇ ಇರೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಟ್ಲೀಸ್ಟ್ ನಾನು ನಿಮ್ಗೆ ಅದನ್ನೇ ಹೇಳಿದ್ರು, ರೂಪಕ ಉಪಮಾಲಂಕಾರ ತಿಳ್ಕೊಂಡ್ರೆ ಸಾಕು. ಆಪ್ಷನ್ 1 ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಬಿ ಗೊತ್ತಿದ್ರೆ ಬಿಗೆ 3 ಇರೋದು ಇದೊಂದೇ ಆಪ್ಷನ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ ನೋಡಿ, ಇದು ಅಷ್ಟೇ, ಇದು ಈಸಿನೇ. ಐ ಮಸ್ಟ್ ಬಿ ಕ್ರೂಯಲ್ ಓನ್ಲಿ ಟು ಬಿ ಕೈಂಡ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಂಟ್ರಡಿಕ್ಟ್, ಕ್ರೂಯಲ್ ಕೈಂಡ್. ಓಕೆ, ನಾನು ಕ್ರೂರ ಮತ್ತೆ ಹಾಗೆ ನಾನು ಕೈಂಡ್ ಆಗಿರ್ತೀನಿ, ಒಂಥರ ನಾನು ಒಳ್ಳೆಯವನು ಅನ್ನೋ ರೀತಿ. ಇದು ಎರಡು ಎಲ್ಲ ಕಾಂಟ್ರಡಿಕ್ಟ್. ಒಂದು ಸೆಂಟೆನ್ಸ್ ಎಲ್ಲ ಕಾಂಟ್ರಡಿಕ್ಟ್ ಬಂದಾಗ ನಾವು ಅದನ್ನ ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಓಕೆ, ಪ್ಯಾರಾಡಾಕ್ಸ್, ಇದು ನಾವು ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಇವೆಲ್ಲ ಇಲ್ಲಿ ಕೊಟ್ಟಿದ್ದಾನೆ, ಲಿಸ್ಟ್ ಗಳು ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಬೋದು ಇಲ್ಲೆಲ್ಲ. ಇದನ್ನೆಲ್ಲ ಓದ್ಕೋಬಹುದು, ಎಕ್ಸ್ಪ್ಲನೇಷನ್ ಇದೆ. ಪ್ಯಾರಾಡಾಕ್ಸ್ ಇಸ್ ವಿಚ್ ಕಾಂಟ್ರಡಿಕ್ಟ್ ಇಟ್ ಸೆಲ್ಫ್ ಅಂತ. ನಮ್ಮ ಅಲಂಕಾರದ ಒಂದು ಗ್ರಾಮರ್ ವಿಡಿಯೋ ನೋಡ್ರು ಗೊತ್ತಾಗುತ್ತೆ, ಅಥವಾ ನಮ್ಮ ಕಂಪ್ಲೀಟ್ ಒಂದೇ ಸಿಂಗಲ್ ಗ್ರಾಮರ್ ವಿಡಿಯೋ ಮಾಡಿದ್ರು ಅಲ್ಲೂ ನೋಡ್ರು ಗೊತ್ತಾಗುತ್ತೆ. ಒಂದ್ 2-3 ಗೊತ್ತಿದ್ರು ಕೂಡ ನೀವು ಈ ತರ ಕ್ವಶನ್ಸ್ ಬಂದ್ರೆ ಆನ್ಸರ್ ಮಾಡ್ತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ನೋಡಿ, ಈ ಗ್ರಾಮರ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಲ್ಲ, ಅದನ್ನ ನೋಡಿ, ಅಥವಾ ನಮ್ಮ ಒಂದು ಚಾಪ್ಟರ್ ವೈಸ್ ಮಾಡಿದೀವಿ, ಅಲ್ಲಿ ಬೇಕಾದ್ರೂ ನೀವು ನೋಡ್ಕೊಂಡು. ನೆಕ್ಸ್ಟ್ ಬರ್ತೀನಿ. You have to choose the word from the option given below which has the same meaning and can be used in the same context as the underlined word. ಓಕೆ, ಕರೆಕ್ಟ್ ಆನ್ಸರ್. ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, ಎ ಮತ್ತೆ ಬಿ. ಅದರಲ್ಲಿ ಅಂಡರ್ಲೈನ್ ವರ್ಡ್ ಮಾಡಿದ್ದಾನೆ, ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅವನೇ ಫಿಲ್ ಮಾಡಿದ್ದಾನೆ. ಈ ಎರಡಕ್ಕೂ ಸೇಮ್ ಮೀನಿಂಗ್ ಸೂಟ್ ಆಗುವಂತ ವರ್ಡ್ ನ ಆಯ್ಕೆ ಮಾಡಬೇಕು. ಇದು KPSC ಯ ಪ್ರತಿ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಫೈನ್ ಸರ್, ಏನಿದೆ ಅಗೇನ್ ಇಲ್ಲಿ ಒಂದಕ್ಕೆ ನಿಮಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ತರ ಬಂದಾಗ ಗೊತ್ತಾಗ್ಲಿಲ್ಲ ಯಾವ್ದ ಚಿಕ್ಕದಿದೆ ಅದಕ್ಕೆ ಸೂಟ್ ಮಾಡಕ್ ನೋಡಿ, ಅದಕ್ಕೆ ಫಿಲ್ ಮಾಡಕ್ ನೋಡಿ. ಫಸ್ಟ್ 2 ಓದಿ. ಓಕೆ, ಇನ್ನೋಸೆಂಟ್ ಪೀಪಲ್ who find only good attributes in other will easy get deceived by insidious people. ಗೊತ್ತಾಗ್ತಾ ಇಲ್ಲ ಸರ್, ನಮ್ಗೆ ಏನೋ ಗೊತ್ತಾಗಿಲ್ಲ, ನಂಗೆ ಅರ್ಥನೇ ಆಯ್ತಲ್ಲ. ಜಸ್ಟ್ ಬೇಡ, ಯಾಕೆ ಅರ್ಥ ಬೇಡ, ನಾನು ಹೇಳ್ತೀನಿ. ಸಿ, ಸೆಕೆಂಡ್ ಈಸ್ ಇದು ನೋಡಿ, ಕನ್ನಿಂಗ್ ಬಿಹೇವಿಯರ್ ಇಸ್ ನಾಟ್ ಅಕ್ಸೆಪ್ಟಬಲ್. ಕನ್ನಿಂಗ್ ಅಂದ್ರೆ ಕುತಂತ್ರ ತರ ಅಲ್ವಾ, ಇಸ್ ನಾಟ್ ಅಕ್ಸೆಪ್ಟಬಲ್. ಅದಕ್ಕೆ ನೋಡಿ, ಸೇಮ್ ಮೀನಿಂಗ್ ಏನಿದೆ, ಸೇಮ್ ಮೀನಿಂಗ್ ಇರೋದ್ ಬೇಕು. ಓಕೆ, ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಪ್ರಾಮಿಸಿಂಗ್ ಅಲ್ಲ, ಆನೆಸ್ಟ್ ಅಲ್ಲ. ನೋಡಿ, ಈ 3 ಅವನೇ ನಿಮ್ಗೆ ಆಪ್ಷನ್ ನೋಡಿದ ತಕ್ಷಣ ಎತ್ತಾಕ್ಬಿಡ್ಬೋದು. ಡಿಸಿಪ್ಟಿವ್, ಎಸ್, ಕಣ್ಮುಚ್ಕೊಂಡು ಟಿಕ್ ಹಾಕಿ, ಅಯ್ಯೋ ನಂಗೆ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ತೀನಿ. ಇದು ಬೇಕಾಗಿರೋದು ಎಕ್ಸಾಮ್ಗೆ, ಇದು ಬೇಕಾಗಿರೋದು ಎಕ್ಸಾಮ್ಗೆ ಸ್ನೇಹಿತರೆ. ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಕುತಂತ್ರನ ಇಲ್ಲ, ಡೈರೆಕ್ಟ್. ಪ್ರಾಮಿಸಿಂಗ್ ಅಂತಂದ್ರೆ, ಪ್ರಾಮಿಸಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಸರಿಯಾಗಿ ನಾವು ಕೊಡ್ತಕ್ಕಂಥದ್ದು, ಕುತಂತ್ರ ಕನ್ನಿಂಗ್. ಇನ್ಸಿಡಿಯಸ್ ಅಂದ್ರೂ ಕೂಡ ನಿಮ್ಗೆ ಕಪಟ ಅಂತ ಬರುತ್ತೆ, ಕನ್ನಿಂಗ್ ಅಂದ್ರೆ ಕಪಟ. ಡಿಸಿಪ್ಟಿವ್ ಅಂದ್ರೆ ಮೋಸಗೊಳಿಸುವ. ಸೊ ಸೇಮ್ ಮೀನಿಂಗ್ ಆಯ್ತಾ, ಈ ಎರಡಕ್ಕೂ ಡಿಸಿಪ್ಟಿವ್ ಮ್ಯಾಚ್ ಆಗುತ್ತೆ. ನನಗೆ ಗೊತ್ತಿಲ್ಲ ಒಂದೇದು, ಬಟ್ ಇಲ್ಲಿ ಆಪ್ಷನ್ ನೋಡಿದ ತಕ್ಷಣ ನೋಡಿ, ಒಂದೊಂದು ಕ್ವಶನ್ ಅಲ್ಲಿ ಎಲ್ಲಾ ಕ್ವಶನ್ ಹಿಂಗೆ ಇರಬೇಕು ಅಂತಿಲ್ಲ. ಇಲ್ಲಿ ನೀವು ಆಪ್ಷನ್ ಈಸಿ ಕೊಟ್ಟಿದ್ರೆ, ಇನ್ನೊಂದಷ್ಟು ಕ್ವಶನ್ ನಲ್ಲಿ ನಿಮ್ಗೆ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡೋಣ, ಇನ್ನೊಂದು ಕ್ವಶನ್ ತಗೋತೀವಿ, ಇದನ್ನ ನೋಡಿ. ಅಲ್ಲಿ ನೋಡಿ, ಎನ್ವೈರನ್ಮೆಂಟಲ್ ಕ್ರೈಸಿಸ್ ಮೇ ರಿಸಲ್ಟ್ ಇನ್ ಟಾರೆಂಟ್ಸ್ ಇನ್ ದ ಇಯರ್ಸ್ ಟು ಕಮ್. ಓಕೆ, ಎನ್ವೈರನ್ಮೆಂಟಲ್ ಹೆಂಗಾಗಿದೆ ಪರಿಸರ ಅಂದ್ರೆ ಮುಂದೆ ಒಳ್ಳೆ ಟಾರೆಂಟ್ಸ್ ಅಂದ್ರೆ, ಈಗ ಟಾರೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಮೂವಿ ಟಾರೆಂಟ್ ಸೈಟ್ಗಳೆಲ್ಲ ನೀವು ನೋಡಿರ್ತೀರಾ, ಕೇಳಿರ್ತೀರ, ಅದ ಅರ್ಥ ಗೊತ್ತಿರಬೇಕು. ಗೊತ್ತಿಲ್ವಾ, ಬೆಟ್ಟ ಹಾಕಿ. ಇಲ್ಲಿ ಇನ್ನೊಂದು ಬನ್ನಿ, ಈಸಿ ಆಗಿರೋದು ಯಾವ್ದಿದೆ ಅದನ್ನ ತಗೊಳ್ಳಿ. ದ ಪೀಪಲ್ ಸ್ಟ್ಯಾಂಡರ್ಡ್ ಇನ್ ದ ಫ್ಲಡ್ ಹಿಟ್ ಏರಿಯಾ ವೇರ್ ವರ್ ರೆಸ್ಕ್ಯೂಡ್ ಬೈ ಮಿಲಿಟರಿ ಪರ್ಸನಲ್. ನೋಡಿ, ಫ್ಲಡ್ಗೂ ಮ್ಯಾಚ್ ಆಗ್ಬೇಕು, ಟಾರೆಂಟ್ಗೂ ಮ್ಯಾಚ್ ಆಗ್ಬೇಕು. ಫ್ಲಡ್ ಅಂದ್ರೇನು, ಪ್ರವಾಹ. ಟಾರೆಂಟ್ಸ್ ಅಂದ್ರೇನು, ಇದು ಕೂಡ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಮುಂದೆ ಸುರಿಮಳೆ ತರ, ಅಂದ್ರೆ ಧಗ ಅಂತ ಅನ್ನೋ ರೀತಿ ಒಂದು ಅರ್ಥ. ಅಂದ್ರೆ ಇಲ್ಲಿ ಪ್ರವಾಹ ಒಂದ್ ರೀತಿ ದೊಡ್ಡದಾಗ ಆಗ್ತಕ್ಕಂಥದ್ದು ಅಲ್ವಾ. ಇಲ್ಲಿ ನೋಡಿ, ಸ್ಕ್ಯಾರ್ಸಿಟಿ ಆಗಲ್ಲ. ಸ್ಕ್ಯಾರ್ಸಿಟಿ ಅಂತಂದ್ರೇನು, ಬರ ಅಂತ, ಬರಗಾಲ ಅನ್ನೋ ರೀತಿ. ಓಕೆ, ಇಲ್ಲ, ಖಾಲಿ ಇಲ್ಲ ಅಂತ ಅರ್ಥ. ಅಬಾಂಡ್ಸ್ ಅಂದ್ರೆ ಹೆಚ್ಚು. ಹಾರ್ಮೋನಿ ಅಂತೂ ಆಗಲ್ಲ. ಡಿಲೀಜ್ ನೋಡಿ, ಅಬಾಂಡೆನ್ಸ್ ಹಾಕ್ಬೋದಾ ಇಲ್ಲಿಗೆ, ಆದ್ರೆ ಡಿಲೀಜ್ ಹಾಕ್ಬೋದು. ಡಿಲೀಜ್ ಯಾಕೆ ಹಾಕ್ಬೋದು, ಡಿಲೀಜ್ ಅಂತಕ್ಕಂಥದ್ದು ಪ್ರಳಯ ಅನ್ನೋ ಪ್ಯೂರ್ ಅರ್ಥ ಕೊಡೋ ವರ್ಡ್. ಅರ್ಥ ಆಗ್ತಿದೆಯಲ್ಲ?
ಸೊ ಇಲ್ಲಿ ನಿಮ್ಗೆ ಯಾವಾಗ್ಲೂ ನೋಡಿ ಆಪ್ಷನ್ಸ್ ಅಲ್ಲಿ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಆಪ್ಷನ್ಸ್ ಅಲ್ಲಿ ಇಂತದ್ದಾಗ ಮೋಸ್ಟ್ ಆಫ್ ದ ಟೈಮ್ ಈ ತರ ಸಿಂಪಲ್ ಆಗಿರೋದಿರಲ್ಲ, ಈ ತರ ಡಿಫಿಕಲ್ಟಿ ವರ್ಡ್ ಏನಿರುತ್ತಲ್ಲ ಇದು ಸರಿ ಇರುತ್ತೆ. ಈಗ ನಾ ಇಲ್ಲಿ ಹಿಂದೆನೂ ಹಂಗೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡಿ ಈ ತರ ಡಿಸಿಪ್ಟಿವ್ ಈ ತರ ಇರೋದು ಸರಿ ಇರುತ್ತೆ ಅಂತ. ಅಂದ್ರೆ ಎಲ್ಲಾ ಕಡೆ ಹಂಗೆಲ್ಲ, ನೀವು ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಇದು ಪ್ರಾಕ್ಟೀಸ್ ಬೇಕು. ಆಗ್ತಿದೆಯಲ್ಲ ಹೇಳ್ತಾ ಇರೋದು ನಾನು. ಎಸ್ ಸರ್, ನಾನ್ ನಿಮ್ಗೆ ಇಲ್ಲಿ ಗ್ರಾಮರ್ ಹೇಳ್ಕೊಳಕ್ ಬಂದಿಲ್ಲ ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ತಾ ಇರೋದು ಅದೇನೆ. ಇದು ನಾವು ಸಾಲ್ವ್ ಮಾಡ್ತಾ ಇರೋದು ಎಕ್ಸಾಮ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡ್ಬೇಕು ನೀವು ಅಂತ, ಎಕ್ಸಾಮ್ ನಲ್ಲಿ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ, ಯಾವ ರೀತಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ, ಯಾವ ರೀತಿ ಇಂಗ್ಲಿಷ್ ನ ಈಸಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಗ್ರಾಮರ್ ಇಲ್ಲ ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋದು ಇದರ ಮೋಸ್ಟ್ ಇಂಪಾರ್ಟೆಂಟ್ ಫಂಡ. ಸೊ ಅದೇ ರೀತಿ ಇಲ್ಲೊಂದಿದೆ ನೋಡಿ, ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅಂಡರ್ಲೈನ್ ಮಾಡಿದ್ದಾನೆ, ಅದರ ಸೇಮ್ ಮೀನಿಂಗ್ ಒಂದು ರಿಪ್ಲೇಸ್ ಮಾಡಬೇಕು ಇನ್ನೊಂದು ವರ್ಡ್ ಇಂದ. ಓಕೆ, yes. The literary works of great writers may not be intelligible to everyone who knows how to read and write. Okay, ಇಂಟೆಲಿಜಿಬಲ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ನೋಡಿ ನಾನು ಇಲ್ಲಿ ತುಂಬಾ ಜನ ಗೊತ್ತಿರತ್ತೆ, ನಾನು ಯಾರು ಗೊತ್ತಿಲ್ಲ ಅಂತವ್ರ ಕಡೆ ಸ್ಟ್ಯಾಂಡ್ ಆಗಿ ನಾನು ನಿಮ್ಗೆ ಎಕ್ಸಾಮ್ ನ ಸಾಲ್ವ್ ಮಾಡ್ತಾ ಇರೋದು. ಗೊತ್ತಿರೋರು ನೀವು ಮಾಡ್ತೀರಾ, ಎಸ್. ಗೊತ್ತಿಲ್ಲ ಅನ್ನೋರ ಪರವಾಗಿ ನಾನು ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಮಾತ್ರ ಇಲ್ಲಿ ಹೇಳ್ತಾರೆ. ಲಿಟರರಿ ವರ್ಕ್ ಅಂದ್ರೆ ಸಾಹಿತ್ಯದ ಕೆಲಸ ಮೇ ನಾಟ್ ಬಿ ಇಂಟೆಲಿಜಿಬಲ್ ಟು ಎವ್ರಿ ಒನ್ ಹೂ ನೋಸ್ ಹೌ ಟು ರೀಡ್ ಅಂಡ್ ರೈಟ್. ಅರ್ಥ ಆಗ್ತಿದೆಯಲ್ಲ, ಎಲ್ಲರಿಗೂ ಕೂಡ ಇದು ಅರ್ಥ ಆಗಲ್ಲ ಅನ್ನೋದು. ಓಕೆ, ಅಂದ್ರೆ ಏನಂತ ಇನ್ಆಕ್ಸೆಸಿಬಲ್, ಆಕ್ಸೆಸಿಬಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಅರ್ಥ ಆಗಲ್ಲ ಅನ್ನೋ ರೀತಿ ಹೇಳ್ತಾರೆ. ಅದು ಕರೆಕ್ಷನಲ್ ಅಲ್ಲ, ಮ್ಯೂಟಬಲ್ ಅಲ್ಲ, ಪರ್ಸೀವಬಲ್. ಎಸ್, ಇಂಟೆಲಿಜಿಬಲ್ ಅಂದ್ರೆ ಏನು, ಗ್ರಹಿಸಲು ಸಾಧ್ಯವಾದ, ಅರ್ಥಗರ್ಭಿತವಾಗಿರುತ್ತೆ ಅಲ್ವಾ. ಇಲ್ಲಿ ಏನಿದೆ, ನಾಟ್ ಬಿ ಇಂಟೆಲಿಜಿಬಲ್ ಅಂತ. ಇಂಟೆಲಿಜಿಬಲ್ ಅಂದ್ರೆ ಅರ್ಥಗರ್ಭಿತ, ನಾಟ್ ಬಿ ಇಂಟೆಲಿಜಿಬಲ್ ಅಂದ್ರೆ ಅರ್ಥ ಆಗಲ್ಲ ಎಲ್ಲರಿಗೂ ಅಂತ. ಸಾಹಿತ್ಯ ಎಲ್ಲರಿಗೂ ಅರ್ಥ ಆಗಲ್ಲ, ಅದು ಆ ಒಂದು ಪಾಂಡಿತ್ಯ ಹೊಂದಿರೋರ್ಗೆ ಅರ್ಥ ಆಗುತ್ತದೆ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಕೇಳಿದ್ದಾರೆ, ಪರ್ಸಿವಬಲ್ ನಮ್ಗೆ ಇಂಟೆಲಿಜಿಬಲ್ ಮಾತ್ರ ಅಂಡರ್ಲೈನ್ ಮಾಡಿರೋದು, ನಾಟ್ ಮಾಡಿಲ್ಲ. ಇಂಟೆಲಿಜಿಬಲ್ ಅಂದ್ರೆ ಅರ್ಥಗರ್ಭಿತ, ಅಂದ್ರೆ ಪರ್ಸಿವಬಲ್ ಅಂದ್ರೆ ಗ್ರಹಿಸಬಹುದು ಅಂತ. ಅರ್ಥ ಆಗ್ತಿಲ್ಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆಡ್ ಎ ಸೂಟಬಲ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್ ಬಿಲೋ. The rich are not always happier than the poor. ಕ್ವಶನ್ ಟ್ಯಾಗ್ ಹಾಕ್ಬೇಕು ಸರ್, ಇಲ್ಲಿ ಕ್ವಶನ್ ಟ್ಯಾಗ್ ಅಷ್ಟೇ, ಸಿಂಪಲ್ ವರ್ಡ್. ನಾನು ನಿಮ್ಗೆ ಹೇಳಿದೀನಿ, ಕ್ವಶನ್ ಟ್ಯಾಗ್ ಕೇಳಿದಾಗ, ಕ್ವಶನ್ ಟ್ಯಾಗ್ ಇದ್ದಾಗ ಕ್ವಶನ್ ಪಾಸಿಟಿವ್ ಇದ್ರೆ ಟ್ಯಾಗ್ ನೆಗೆಟಿವ್ ಇರುತ್ತೆ, ಅಥವಾ ಕ್ವಶನ್ ನಿಮ್ಗೆ ನೆಗೆಟಿವ್ ಇದ್ರೆ ಟ್ಯಾಗ್ ಪಾಸಿಟಿವ್ ಇರುತ್ತೆ, ಇಷ್ಟೇ. ಇಲ್ಲಿ ನೋಡಿ, ದ ರಿಚ್ ಆರ್ ನಾಟ್ ಅಂತಿದೆ, ನಾಟ್ ಅಂತ ನೆಗೆಟಿವ್ ಇದೆ ಅಂದ್ರೆ ಪಾಸಿಟಿವ್ ಬರಬೇಕು. ಯಾರು ದ ರಿಚ್ ಆರ್ ಅಂದ್ರೆ ಯಾರು, ಪ್ಲೂರಲ್ ಇದೆ ಅಂದ್ರೆ ಬಹುವಚನ. ಹಾಗಾಗಿ ಏನಾಗ್ಬೇಕು, ಆರ್ ನಾಟ್ ಗೆ ಇಲ್ಲಿ ಬಹುವಚನ ದೇ ಅಂತ ಬರ್ಬೇಕು. ಇಲ್ಲಿ ಅರಂಟ್ ಇದೆ, ಇದಂತೂ ಆಗಲ್ಲ. ಡೂ ದೇ ಆಗಲ್ಲ, ಇಲ್ಲಿ ಆರ್ ದೇ ಇದೆ. ಅಂಡ್ ಆಲ್ಸೋ ಇಟ್ ಇಸ್ ಅ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಸೊ ಹಾಗಾಗಿ ವರ್ಬ್ ಬರಕ್ ಸಾಧ್ಯ ಅಲ್ಲ. ಸೊ ಆರ್ ದೇ ಇಸ್ ದ ರೈಟ್ ಆನ್ಸರ್. ಯಾಕೆ ಪ್ಲೂರಲ್ ಅಲ್ಲಿ ಇದೆ ಆರ್ ಅಂತ, ಅದಕ್ಕೆ ದೇ ಯೂಸ್ ಮಾಡಿದೀನಿ, ಆರ್ ದೇ ಅಂತ. ಇಲ್ಲಿ ನಾಟ್ ಇದೆ, ಅದಕ್ಕೆ ಪಾಸಿಟಿವ್ ಬರ್ಬೇಕು, ಆರ್ ದೇ ಯೂಸ್ ಮಾಡಿದೀನಿ. ಅರ್ಥ ಆಗ್ತಿದೆಯಲ್ಲ, ಸಿಂಪಲ್ ಇತ್ತ. ಎಸ್ ಸರ್, ನೋಡಿ ಈ ತರ ಮುಂದೆ ಇನ್ನೂ ಒಂದಷ್ಟು ಕ್ವಶನ್ಸ್ ಗಳು ತಗೊಂಡ್ಬರ್ತೀನಿ. ಈಸಿಯಾಗಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಹೆಚ್ಚು ನೀವು ಮಾಡಿದಷ್ಟು ನಾವು ಹೆಚ್ಚು ಈ ತರ ವಿಡಿಯೋಸ್ ಗಳು ತರ್ತೀವಿ, ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಧನ್ಯವಾದ.